ಈ ಡೇಟನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ ಅಂತ ನಾನು ಈಗಾಗಲೇ ಹೇಳಿದ್ದೆ. ನವೆಂಬರ್ 26ನೇ ತಾರೀಕು ಇರೋದು ಫ್ರೀ ಕ್ಲಾಸಸ್ಸು. ಫ್ರೀ ಕ್ಲಾಸ್ ಆಗಿರೋದ್ರಿಂದ ನೀವೊಂದು ಅವಕಾಶವನ್ನು ಒಂದು ನೋಡೋಣ ಏನಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಆ ಕ್ಯೂರಿಯಾಸಿಟಿಗಾದರೂ ನೀವು ಅಟೆಂಡ್ ಮಾಡ್ಬೋದು. ಯಾಕೆಂದರೆ ಕಾಲ್ ಮಾಡ್ತೀರಾ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಕ್ಯುರೇಟಾಗಿ ಹೇಳ್ತಾರೆ ಈ ವಿಚಾರ ಈ ದಶೆಯಲ್ಲಿ ಆಗುತ್ತೆ, ಇದರಲ್ಲಿ ಆಗಲ್ಲ ಅಂತ ಹೇಳಿ. ಇಲ್ಲ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಖಂಡಿತ ಆಗುತ್ತೆ ಅನ್ನೋದಂತೂ ಬರಲ್ಲ. ಈ ವಿಚಾರ ಆಗುತ್ತೆ ಅಂದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಈ ರೀತಿಯಲ್ಲಿ ನಿಖರವಾಗಿ ಒಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಬೋದು ಅಂದರೆ ಅದು ನಕ್ಷತ್ರ ನಡಿ ಕ್ಲಾಸಸ್ ಮೂಲಕ. ಹಾಗಾಗಿ ಒಂದು ಒಳ್ಳೆ ಅವಕಾಶ ಆಗಿದೆ. ಕೇವಲ 6,999 ರೂಪಾಯಿಗೆ ನೀವು ಕಲಿಬೋದು ಅನ್ನೋದ್ರಿಂದ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ ಅನಿಸುತ್ತೆ. ನವೆಂಬರ್ 26ನೇ ತಾರೀಕು ಇರೋದು ಫ್ರೀ ಕ್ಲಾಸು. ವಾಟ್ಸಪ್ಪಲ್ಲಿ ನೀವು ಜಾಯ್ನ್ ಆಗ್ಬೋದು. ಮನೇಲೇ ಕೂತು ಲಿಂಕ್ ಬರುತ್ತೆ, ಆ ಲಿಂಕ್ ಮೂಲಕ ಕ್ಲಾಸಸ್ಸನ್ನು ಅಟೆಂಡ್ ಮಾಡ್ಬೋದು. ಕುಟುಂಬ ಸಮೇತದಲ್ಲಿ ಕಲಿಬೋದು, ಎಲ್ಲಿಗೂ ಬರುವಂತಹ ಅವಶ್ಯಕತೆಯೇ ಇರಲ್ಲ. ಡಿಸೆಂಬರ್ 1ನೇ ತಾರೀಕಿಂದ 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು. ಅದಾದಮೇಲೆ ಗೊತ್ತಾಗುತ್ತೆ ಓಕೆ ನಾವೊಂದು ಗುಡ್ ಡಿಸಿಷನ್ ತಗೊಂಡ್ವಿ ಅಂತ ಹೇಳಿ. 26ನೇ ತಾರೀಕು ಇರೋದು ಫ್ರೀ ಕ್ಲಾಸಸ್ಸು. ಬೇಗ ಜಾಯ್ನ್ ಆಗಿ, ಟೈಮ್ ಕಡಿಮೆ ಇದೆ, ಜೊತೆಗೆ ಸೀಟ್ಸ್ಗಳು ಕೂಡ ಲಿಮಿಟೆಡ್ ಇರುತ್ತೆ. ಗುರುಜಿ ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಶಿವಮೊಗ್ಗದಿಂದ ಕಾಲ್ ಮಾಡ್ತಿದ್ದೀನಿ ಮೇಡಮ್. ನನ್ನ ಹೆಸರು ದಿವ್ಯಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. 58. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. 58 ನಂಬರ್ ಹೇಳಿದ್ದು? ಹೌದು ಗುರುಜಿ. ನಮಸ್ಕಾರ, ಹೇಳಿ. ಸರ್ ಗುರುಜಿ, ನನ್ನ ಮದುವೆ ಜೀವನದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ನಾನು ಇಷ್ಟಪಟ್ಟು ಮದುವೆ ಆಗಿದ್ದು, ಆಮೇಲೆ ಅವರು ಫುಲ್ಲು ಚೇಂಜ್ ಆಗಿ ನಾನು ಸರಿಯಾಗಿ ನೋಡ್ಕೊಂತಿಲ್ಲ. ನನ್ನ ಪಾಪು ಬೇರೆ ಇದೆ. ಮುಂದಕ್ಕೆ ಹಿಂಗೆ ಇರುತ್ತೆ, ಇನ್ನು ಸರಿ ಆಗ್ತಾರೋ ಇಲ್ಲ. ಲವ್ ಮ್ಯಾರೇಜ್ ಅಲ್ವಾ? ಹೌದು ಗುರುಜಿ. ಸೊ ಲವ್ ಮ್ಯಾರೇಜ್ ಇಂಡಿಕೇಶನ್ ಇದೆ 5 ಅಂತ ತೋರಿಸಿದಾಗ. 5ನೇ ಮನೆ. 26ಕ್ಕೆ ಗುರು ಮುಗಿಯುತ್ತೆ. 26 ಅಕ್ಟೋಬರ್ಗೆ ಗುರು ಆದ ನಂತರ ಶನಿ ಪ್ರಾರಂಭವಾಗುತ್ತೆ. ಶನಿ ಪ್ರಾರಂಭವಾದಾಗ ಸೇಮ್ ರಿಪೀಟ್ ಆಗುತ್ತೆ. ತುಂಬಾ ಡ್ರಿಂಕ್ಸ್ ಮಾಡ್ತಾರೆ ಗುರುಜಿ. ಆಯ್ತಾಯ್ತು, ಇದರಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಸೊ ಇವೆರಡು ಸೇಮ್ ಬರ್ತಾ ಇದೆ. ಇದರಲ್ಲಿ ಕಾಂಬಿನೇಷನ್ ಸೇಮ್. ಸೊ ಹಿರಿಯರು. ಸೊ ನೀವು ಹಿರಿಯರ ಒಂದು ಅನುಮತಿಯಿಂದನೇ ಇದು ಬದಲಾವಣೆ ಆಗುತ್ತೆ. ನೀವು ಡಿಸಿಷನ್ ತೊಗೊಳಕ್ಕಾಗಲ್ಲ ಅಂತ ಜಾತಕ ಹೇಳ್ತಾ ಇದೆ. ದೊಡ್ಡವರೆಲ್ಲ ಸೇರಿ ಸ್ವಲ್ಪ ಬುದ್ಧಿವಾದ ಹೇಳಿದ್ರೆ ಮುಂದಿನ ವರ್ಷ ಅಕ್ಟೋಬರ್ ಆದಮೇಲೆ ಬದಲಾವಣೆ ಆಗುತ್ತೆ. ಇಲ್ಲ ಅಂತಂದರೆ ಅಕ್ಟೋಬರ್ ಆದಮೇಲೆ ಹಿರಿಯರ ಇನ್ವಾಲ್ವ್ಮೆಂಟು ನಿನ್ನ ಹಣೆ ಬರ ಅಂತ ಏನಾದ್ರು ಬಂತು ಅಂದರೆ ನೀವು ಸಪ್ರೇಟಾಗಿ ಜೀವನ ಮಾಡಬೇಕಾಗತ್ತೆ ಅಂತ ಜಾತಕ ಹೇಳ್ತಾ ಇದೆ. ಮುಂದಿನ 19 ವರ್ಷ ಇಂಡಿಪೆಂಡೆಂಟು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಒಂದೇ, ಜಾಬ್ಗೆ ಏನಾದ್ರು ನೀವು ಓದಿದರೆ ಚೆನ್ನಾಗಿ ಜಾಬ್ ಹುಡುಕಿ, ಅವ್ರ ಮೇಲೆ ಡಿಪೆಂಡೆಂಟ್ ಆಗಬೇಡಿ. ಯಾಕೆಂದರೆ ಅಕ್ಟೋಬರ್ ಆದಮೇಲೆ ಏನೂ ಬದಲಾವಣೆ ಆಗೋಲ್ಲ. ಅಕ್ಟೋಬರ್ಗೂ ಸ್ವಲ್ಪ ಹಂಗೂ ಹಿಂಗೂ ಇರ್ತೀರ. ಅಕ್ಟೋಬರ್ ಆದಮೇಲೆ ಮುಂದಿನ ವರ್ಷ ಅದೂ ಇರಲ್ಲ. ಅವರಿದ್ರೂ ಒಂದೇ, ಅವರಿಲ್ಲ ಅಂದ್ರೂ ಒಂದೇ ರೀತಿ ನಿಮಗೆ ಬರುತ್ತೆ 19 ವರ್ಷ. ಸೊ ಹಿರಿಯರು ಏನಾದ್ರು ಸಪೋರ್ಟ್ ಮಾಡಿದ್ರೆ ಅವರಿದ್ದು ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ ಹಿರಿಯರಿಂದ. ಅದೂ ಆಗಿಲ್ಲ, ಹಿರಿಯರು ತಲೆ ಕೆಡಿಸ್ಕೊಳ್ಳಲ್ಲ, ನೀನು ಮಾಡ್ಕೊಂಡಿದ್ದೀಯಾ ಅಂತ ಬಂದರೆ ನೀವು ಜಾಬ್ಗೆ ಹೋಗೋದು ಭಾಳ ಒಳ್ಳೆಯದು. ಈ ಸಂಸಾರ ಗಂಡ ಅನ್ನೋದು ಮರೆತುಬಿಡಿ. ಇಲ್ವಾ ಆಗಲ್ಲ ಅಂತಂದರೆ ಡಿವೋರ್ಸ್ ಮಾಡಿಕೊಂಡು ಮುಂದಿಂದ ಏನಾದ್ರು ಚೆನ್ನಾಗಿದೆಯಾ ಅಂತ ಹೇಳಿ ಪ್ರಶ್ನಾಶಾಸ್ತ್ರ ಹಾಕಿ. ಒಂದು ಲೈಫ್ ಇರೋದು, ತೆಗೆದು ಒಗೆದು ಜಾಡ್ಸಿ ಒದ್ದು ಆಚೆ ಹಾಕಿ. ದಿಸ್ ಈಸ್ ವಾಟ್ ಐ ಸಜೆಸ್ಟ್. ಒಬ್ಬರಿಗೆ ಒಂದೇ ಲೈಫ್ ಚೆನ್ನಾಗಿರೋದು, ನಾವು ಚೆನ್ನಾಗಿದ್ದರೆ ನಮ್ಮ ಜೀವನ ಚೆನ್ನಾಗಿ. ನೀವು ಅವೆಲ್ಲ ಜಾಸ್ತಿ ಸೆಂಟಿಮೆಂಟಲ್ ತಗೋಬೇಡಿ. ಸೆಂಟಿಯಲ್ಲಿ ಮೆಂಟಲ್ ಇದೆ, ಅರ್ಥ ಆಯ್ತಾ? ಸೆಂಟಿಮೆಂಟಲ್ ಬೇಡ.